ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುನೀತ್ ಲಕ್ಷ್ಮಿ ಹಾಸನ್ ವ್ಲಾಗ್ಸ್. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ತುಂಬ ಜನ ಗೊಂದಲದಲ್ಲಿರ್ತಾರೆ. ಅದರಲ್ಲೂ ಹೊಸದಾಗಿ ಮಾಡುವಂಥವ್ರಿಗೆ ತುಂಬಾ ಗೊಂದಲ ಇರುತ್ತೆ. ಹಬ್ಬಕ್ಕೆ ಏನು ತರಬೇಕು, ಯಾವ ರೀತಿ ನಾವು ಸಿದ್ಧತೆ ಮಾಡ್ಕೊಬೇಕು ಮುಂಚೆನೇ ಅಂತ ಗೊತ್ತಿರಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಾವು ಏನೇನು ತರಬೇಕು ಪ್ರತಿಯೊಂದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀಟಾಗಿ. ಸೊ ಯಾರೆಲ್ಲ ನನ್ನ ವಿಡಿಯೋನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ಟಾರ್ಟಿಂಗಲ್ಲೇ ನನ್ನ ಚಾನಲ್ನ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಅನಿಸಿದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ವರಮಹಾಲಕ್ಷ್ಮಿಗೆ ನಮಗೆ ಬೇಕಾಗುವಂಥ ಸಾಮಗ್ರಿಗಳು ಫಸ್ಟು ನಾನು ಪೂಜೆಗೆ ಏನೇನು ಬೇಕು ಅಂತ ಹೇಳಿದ್ದೀನಿ. ಫಸ್ಟು ನಾವೇನೇ ಪೂಜೆ ಮಾಡುವಾಗ ತಗೊಬೇಕಾಗಿರೋದು ಅರಶಿನ ಕುಂಕುಮ. ಇದು ನಮಗೆ ಒಳ್ಳೆಯ ಸಂಕೇತ ಅಂತ ಹೇಳ್ತಾರೆ ಅರಶಿನ ಕುಂಕುಮ. ಅದರಲ್ಲೂ ನೀವು ಗೋಪುರಮ್ನೇ ತೊಗೊಂಡ್ರೆ ತುಂಬಾ ಒಳ್ಳೆಯದು, ಕೆಮಿಕಲ್ ಫ್ರೀ ಆಗಿರುತ್ತೆ. ಸೊ ನಾನು ಯಾವಾಗಲೂ ಗೋಪುರಮ್ನೇ ಯೂಸ್ ಮಾಡೋದು. ನೀವು ಕೂಡ ಗೋಪುರಮ್ನೇ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಅರಿಶಿನ ಕುಂಕುಮ ಆದಮೇಲೆ ಎಲೆ ಅಡಿಕೆ ದೇವರಿಗೆ ಇಡೋಕ್ಕೆ ಮತ್ತು ಬಂದವರಿಗೆ ಕೊಡೋಕ್ಕೂ ನಿಮಗೆ ಎಷ್ಟು ಜನಕ್ಕೆ ನೀವು ನೋಡಿಕೊಂಡು ಎಲೆ ಅಡಿಕೆನ ತೊಗೊಬೋದು. ಇನ್ನು ಬಳೆ, ಗಾಜಿನ ಬಳೆನೇ ತೊಗೊಬೇಕು. ಪ್ಲಾಸ್ಟಿಕ್ ಬಳೆ ಎಲ್ಲ ಯೂಸ್ ಮಾಡೋಕೆ ಹೋಗಬೇಡಿ. ಬಳೆ ಹಸಿರು ಅಥವಾ ಕೆಂಪು. ಮಹಾಲಕ್ಷ್ಮಿಗೆ ಇಷ್ಟವಾಗಿರೋ ಕಲರ್ ಅಂದರೆ ಹಸಿರು ಮತ್ತು ಕೆಂಪು. ಇನ್ನು ವ್ರತದ ದಾರ ಅಂತ ಸಿಗುತ್ತೆ, ಅಂದರೆ 5 ಎಳೆ ದಾರ ಅಂತ ಹೇಳ್ತೀವಲ್ಲ ಅದು. ನೆಕ್ಸ್ಟ್ ಬಂದುಬಿಟ್ಟು ವರಮಹಾಲಕ್ಷ್ಮಿ ವ್ರತದ ಪುಸ್ತಕ. ಇದು ಎಲ್ಲ ಕಡೆ ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ. ಸೊ ಅದನ್ನು ಕೇಳಿ ನೀವು ತಗೊಳ್ಳಿ. ಇನ್ನು ಬಂದು ಅರಿಶಿಣದ ಕೊಂಬು. ಅರಿಶಿಣದ ಕೊಂಬು ದೇವರಿಗೆ ಇಟ್ಟು ಪೂಜೆ ಮಾಡೋಕ್ಕೂ ಹೌದು, ಮತ್ತು ತಾಳಿ ಕಟ್ಟುತ್ತಾರಲ್ಲ ಅರಿಶಿನ ಕೊಂಬಲ್ಲಿ, ಅದಕ್ಕೂ ಆಗುತ್ತೆ. ಸೊ ನೋಡಿಬಿಟ್ಟು 3 ಇದಿರುತ್ತಲ್ಲ, ಒಂದು 3 ತುದಿ ಇರುತ್ತೆ. ಸೊ ಅಂಥದ್ದು ನೋಡಿ ಅರಿಶಿನ ಕೊಂಬನ್ನ ತೊಗೊಳ್ಳಿ. ಇನ್ನು ಬಂದು ತೆಂಗಿನಕಾಯಿ, ನಿಮಗೆ ಎಷ್ಟು ಬೇಕೋ ತೆಂಗಿನಕಾಯಿ ಅಷ್ಟು ಪೂಜೆಗೆ ಮತ್ತು ಕಳಸಕ್ಕೂ ಒಂದು ಬೇಕಾಗುತ್ತೆ. ಹಾಗೆಯೇ ಕಳಸಕ್ಕೆ ಹಾಕೋ ವಸ್ತುಗಳು ಗ್ರಂಥಿಗೆ ಅಂಗಡಿಯಲ್ಲಿ ಸಿಕ್ಬಿಡುತ್ತೆ. ಸೊ ಅದನ್ನು ನೀವು ಅಲ್ಲೇ ತೊಗೊಬೋದು, ಒಂದು ಸ್ಮಾಲ್ ಪ್ಯಾಕೆಟಲ್ಲಿ ಸಿಗುತ್ತೆ. ಇನ್ನು ಬಾಗಿಣದ ವಸ್ತು, ಬಾಗಿಣದ್ದು ಕೂಡ ಅಲ್ಲೇ ಸಿಗುತ್ತೆ. ನಾವು ಬಾಗಿಣದ ವಸ್ತು ಯಾಕೆ ಅಂತ ಅಂದರೆ ಮಡ್ಲಕ್ಕಿಗೋಸ್ಕರ ನಾವು ಬಾಗಿಣದ ವಸ್ತುನ ಇಡ್ತೀವಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಗೆಜ್ಜೆ ವಸ್ತ್ರ. ಗೆಜ್ಜೆ ವಸ್ತ್ರನೂ ಕೂಡ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಗೆಜ್ಜೆ ವಸ್ತ್ರ ಮತ್ತು ಗಂಧ, ಹಾಗೆಯೇ ದೇವರಿಗೆ ಬ್ಲೌಸ್ ಪೀಸು, ಮತ್ತು ಬಂದವರಿಗೆ ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬ್ಲೌಸ್ ಪೀಸ್ನ ತೊಗೊಬೋದು. ಇನ್ನು ದೇವರಿಗೆ ಉಡ್ಸೋ ಅಂಥ ಸೀರೆ, ಹಾಗೆಯೇ ದೀಪಕ್ಕೆ ಎಣ್ಣೆ ಮತ್ತು ಬತ್ತಿ, ಇನ್ನು ತುಪ್ಪ ಮತ್ತು ದೀಪಗಳು. ದೀಪಕ್ಕೆ ಹಾಕುವಂಥ ತುಪ್ಪ, ಎಲ್ಲ ದೀಪಕ್ಕೆಲ್ಲ ನಿಮಗೆ ಮೇಯ್ನು ನಾವೇನು ದೇವ್ರಿಗೆ ಹಚ್ತೀವಲ್ಲ ಆ ದೇವರಿಗೆ ಹಾಕೋಕ್ಕೆ ತುಪ್ಪ. ನೀವು ಎಲ್ಲ ದೀಪಕ್ಕೂ ಹಾಕ್ತೀವಂದ್ರೂ ಹಾಕ್ಬೋದು, ಇಲ್ಲ ನಾನು ದೇವರಿಗೆ ಹಚ್ಚುತ್ತೀನಿ ಅಂದರೆ ದೇವರಿಗೆ ಮಾತ್ರ ತುಪ್ಪದ ದೀಪನ ಹಚ್ಬೋದು. ಇನ್ನು ದೀಪಗಳು ಕೂಡ ದೇವ್ರ ಪೂಜೆಗೆ ಸಿದ್ಧತೆ ಮಾಡಿ ಇಟ್ಕೊಬೇಕು. ಹಾಗೆಯೇ ಕರ್ಪೂರ ಮತ್ತು ಊದಿನ ಬತ್ತಿ, ಇನ್ನು ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ, ಹಾಗೆ ಶ್ರೀಫಲ ಮತ್ತು ಗುಲಗಂಜಿ. ಇದಿಷ್ಟು ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಎಲ್ಲರ ಮನೇಲೂ ಲಕ್ಷ್ಮಿ ಫೋಟೋ ಇದ್ದೇ ಇರುತ್ತೆ. ಸೊ ಇಲ್ಲ ಅಂದರೆ ಒಂದು ದೇವ್ರ ಫೋಟೋನ ತೊಗೊಳ್ಳಿ. ಇನ್ನು ಸಾಂಬ್ರಾಣಿ, ಹಾಗೆ ಬಟ್ಟಲೋಡಿಕೆ ಬರೆಯಲ್ಲಿ ಪೂಜೆ ಗಿಡಕ್ಕೆ ಅಷ್ಟೇ, ಮತ್ತು ಕಳಸಕ್ಕೆ ಹಾಕೋಕ್ಕೆ. ಇನ್ನು ಗಣೇಶನ ವಿಗ್ರಹ ಇದ್ದರೆ ತೊಗೊಳ್ಳಿ, ಇಲ್ಲ ಸಗಣಿಯಲ್ಲಿ ಅಥವಾ ಅರಶಿನದಲ್ಲೇ ಉಂಡೆ ಮಾಡಿಕೊಂಡು ಒಂದು ಗಣೇಶನ ವಿಗ್ರಹನ ಮಾಡ್ಕೊಬೋದು. ಇನ್ನು ಗಣೇಶನಿಗೆ ಇಡೋಕ್ಕೆ ಗರಿಕೆ, ಗೋಮೂತ್ರನೂ ಈಗ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ, ಆದರೆ ತೊಗೊಳ್ಳಿ. ಇಲ್ಲ ಅಂದರೆ ಅರಶಿನ ನೀರು ಹಾಕಿ ಸ್ವಲ್ಪ ಪ್ರೋಕ್ಷಣೆ ಮಾಡ್ಬೋದು. ಇನ್ನು ಅಕ್ಷತೆ, ಹಾಗೆಯೇ ರಂಗೋಲಿ ಮತ್ತು ಬಣ್ಣ, ಬಾಳೆಕಂದು ಮತ್ತು ಪೂಜೆಗೆ ಎಲ್ಲದಕ್ಕೂ ಬಾಳೆ ಎಲೆ, ಊಟಕ್ಕಾಗಲಿ ಪೂಜೆಗಾಗಲಿ ಬಾಳೆ ಎಲೆ. ಇಷ್ಟು ದೇವ್ರ ಸಾಮಾನುಗಳು ಪೂಜೆಗೆ ಬೇಕಾಗಿರೋವಂಥದ್ದು. ಇನ್ನು ಹಣ್ಣುಗಳಿಗೆ ಬಂದರೆ ಫಸ್ಟು ಮೇಯ್ನು ಲಕ್ಷ್ಮಿಗೆ ತುಂಬಾ ಇಷ್ಟವಾಗಿರೋವಂಥದ್ದು ದಾಳಿಂಬೆ. ಇನ್ನು ಬಾಳೆಹಣ್ಣು ಇಲ್ದಲೆ ಆ ಪೂಜೆ ಅಪೂರ್ಣ ಅಂತ ಹೇಳ್ಬೋದು. ಇನ್ನು ಬಾಳೆಹಣ್ಣು. ಇನ್ನು ನೆಕ್ಸ್ಟು ನಿಮ್ಗೆ ಯಾವ ಬೇಕೋ ಅದು ಸೇಬು, ಕಿತ್ತಳೆ ಹಣ್ಣು, ದ್ರಾಕ್ಷಿ ಈ ರೀತಿ ತೊಗೊಬೋದು. ಇನ್ನು ನಿಂಬೆಹಣ್ಣು ಮತ್ತು ಅನಾನಸ್ಸು ಆ ಕಡೆ ಈ ಕಡೆ ಡೆಕೋರೇಟ್ ಮಾಡೋಕ್ಕೆ. ಇದಿಷ್ಟು ಹಣ್ಣು. ಇನ್ನು ನೆಕ್ಸ್ಟ್ ಬಂದು ಹೂಗಳು. ಇನ್ನು ನೆಕ್ಸ್ಟು ಹೂವು, ಆಲ್ಮೋಸ್ಟ್ ಎಲ್ಲರೂ ಗುಲಾಬಿ ಹೂ ತೊಗೊತಾರೆ, ಮತ್ತು ಸೇವಂತಿಗೆ ಹೂ ಕೂಡ. ಇನ್ನು ಲಕ್ಷ್ಮಿಗೆ ಪ್ರಿಯವಾಗಿರುವಂಥದ್ದಂದರೆ ಕಮಲದ ಹೂವು,
ಇದೆಲ್ಲ ಕಡೆ ಸಿಗುತ್ತೆ ಮಾರ್ಕೆಟಲ್ಲಂತೂ. ಸೊ ಆದಷ್ಟು ತಗೊಳ್ಳೋಕ್ಕೆ ಟ್ರೈ ಮಾಡಿ. ಇನ್ನು ಬಿಡಿ ಹೂವು ದೇವ್ರಿಗೆ ಮುಡ್ಸೋಕ್ಕೆ ಮತ್ತು ಬಂದವರಿಗೆ ಕೊಡೋಕ್ಕೂ ಆಗುತ್ತೆ. ಇನ್ನು ಮತ್ತು ಒಂದು ಹಾರ. ಮಡ್ಲಕ್ಕಿ ಅಂತ ಬಂದಾಗ ಅಕ್ಕಿ ಒಂದು ತಟ್ಟೆ ಆಗೋಷ್ಟು ಅಕ್ಕಿ ತುಂಬಿ ಅದರಲ್ಲಿ ಬಾಳೆಹಣ್ಣು ಒಂದು 5 ಮತ್ತು ಕೊಬ್ಬರಿ ಅರ್ಧ ಬರುತ್ತಲ್ಲ, ಈಗ ಒಂದು ಕೊಬ್ಬರಿಲಿ ಅರ್ಧ ಮಾಡಿದಾಗ ಬರುತ್ತಲ್ಲ ಅದು, ಮತ್ತು ಬೆಲ್ಲ, ಹಾಗೆ ಹೂವು ಮತ್ತು ಬಾಳೆ, ಎಲೆ ಅಡಿಕೆ ಅದಕ್ಕೆ, ಮತ್ತು ದುಡ್ಡು. ಯಾರಿಗೆ ನಾವು ಮಡ್ಲಕ್ಕಿ ಕೊಡುವಾಗ, ದೇವರಾಗಲಿ ಮನೆಗೆ ಬಂದವ್ರಿಗಾಗಲಿ ಯಾರಿಗೆ ನಾವು ಮಡ್ಲಕ್ಕಿ ಇಡುವಾಗ ಒಂದು 11 ರೂಪಾಯಿನೋ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ದುಡ್ಡಿಟ್ಟು ಮಡ್ಲಕ್ಕಿನ ಕೊಡಬೇಕಾಗತ್ತೆ. ಅದಕ್ಕೆ ನೀವು ಮನೆಯಲ್ಲೇ ಸಿಹಿ ತಿಂಡಿ ಮಾಡಿದರೆ ಅದನ್ನು ಇಡ್ಬೋದು. ಇನ್ನು ಸ್ವೀಟು ಇಲ್ಲ ಹೊರಗಡೆಯಿಂದ ತೊಗೊಂಬರ್ತೀನಿ ಅಂದರೆ ಅದನ್ನು ಕೂಡ ಇಡ್ಬೋದು. ಇನ್ನು ಪಂಚಾಮೃತಕ್ಕೆ ಹಾಲು, ಮೊಸರು ಮತ್ತು ಜೇನುತುಪ್ಪ ಇದನ್ನು ಕಂಪಲ್ಸರಿ ತಂದು ಇಟ್ಕೊಂಡಿರಿ ನೈಟೇ. ಇನ್ನು ದೇವರ ಕಳಸನ ನಾವು ಯಾವ ರೀತಿ ಪ್ರತಿಷ್ಠಾಪನೆ ಮಾಡ್ತೀವಲ್ವ, ಆ ಪ್ರತಿಷ್ಠಾಪನೆಗೆ ಏನೇನು ಬೇಕು ಅಂತ ನಾನಿಲ್ಲಿ ತಿಳಿಸಿದ್ದೀನಿ. ಫಸ್ಟು ನಮಗೆ ಬಾಳೆ ಎಲೆ ಬೇಕಾಗುತ್ತೆ. ಆ ಬಾಳೆ ಎಲೆ ಆದಮೇಲೆ ಅಕ್ಕಿ ಮತ್ತು ಪೀಠ, ಅದರ ಮೇಲೆ ತಟ್ಟೆ. ಸೊ ನೆಕ್ಸ್ಟ್ ಬಂದು ಕಳಸದ ಬಿಂದಿಗೆ. ಕಳಸಕ್ಕೆ ಏನು ನಾವು ಬಿಂದಿಗೆ ಇಡ್ತೀವಿ ಅದು ನೀವು ಬೆಳ್ಳಿ ದಾರ ಇಡ್ಬೋದು, ತಾಮ್ರದ ದಾರ ಇಡ್ಬೋದು, ಯಾವುದಾದ್ರೂ ಆಯಿತು. ಇನ್ನು ನೆಕ್ಸ್ಟ್ ಬಂದು ದೇವಿಗೆ ಉಡಿಸುವಂಥ ಸೀರೆ ಮತ್ತು ದೇವಿಯ ಮುಖವಾಡ. ಕೆಲವರು ಮುಖವಾಡ ಇಟ್ಟು ಮಾಡ್ತಾರೆ, ಇನ್ನು ಕೆಲವರು ಹಾಗೆ ಕಾಯಿ ಇಟ್ಟು ಮಾಡ್ತಾರೆ, ಯಾವುದಾದ್ರೂ ಆಗುತ್ತೆ. ಇನ್ನು ದೇವಿಯ ಜಡೆ ಮತ್ತು ನಾವೇನು ದೇವರಿಗೆ ಅಂತಲೇ ಸಪ್ರೇಟಾಗಿ ಇಟ್ಟಿರ್ತೀವಿ ಆ ದೇವರ ಆಭರಣನ ತೆಗೆದಿಟ್ಕೊಳ್ಳಿ. ಇನ್ನು ಬ್ಲೌಸ್ ಪೀಸು ಮತ್ತು ದೇವರಿಗೆ ತಾಳಿ. ಕೆಲವರು ಅವರೇ ಮಾಡಿಸಿರ್ತಾರೆ ಬಂಗಾರದ್ದು, ಇಲ್ಲ ಅಂದರೆ ಅರಶಿನದ ಕೊಂಬಲ್ಲಿ ನೀವು ತಾಳಿನ ಮಾಡಿ ಇಟ್ಕೊಂಬಿಡಿ. ಇನ್ನು ನೆಕ್ಸ್ಟ್ ಬಂದು ದೇವರಿಗೆ ಇಡುವ ಹಣ ಮತ್ತು ತೆಂಗಿನಕಾಯಿ ಕಳಸಕ್ಕೆ. ಇದಿಷ್ಟು ಆದಮೇಲೆ ಇನ್ನು ಲಾಸ್ಟು ಬಂದವರಿಗೆ ಏನೇನು ಕೊಡಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಸೊ ಅದನ್ನು ನಾನು ಇಲ್ಲಿ ಕ್ಲಿಯರಾಗಿ ಹೇಳಿಬಿಟ್ಟಿದ್ದೀನಿ. ಅರಿಶಿನ ಕುಂಕುಮ ಚಿಕ್ಕ ಪ್ಯಾಕೆಟ್ ಬರುತ್ತೆ, ಅದನ್ನು ತೊಗೊಳ್ಳಿ. ಇನ್ನು ಅವರಿಗೆ ಹೂವು ಮತ್ತು ಬಳೆ ನೀವು 2 ಕೊಡ್ತೀರಾ 4 ಕೊಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಸೊ ನೆಕ್ಸ್ಟು 1 ರೂಪಾಯಿ ಕಾಯಿನು, ಇದಂತೂ ಮಸ್ಟ್ ಆ್ಯಂಡ್ ಶುಡ್ಡು ಕೊಡಲೇಬೇಕು. ಹಾಗೆಯೇ ಬಾಳೆಹಣ್ಣು 5 ಅಷ್ಟೇ, 2 ಬಾಳೆಹಣ್ಣು ಕೊಡಲೇಬೇಕು. ಇನ್ನು ಬ್ಲೌಸ್ ಪೀಸು, ತೆಂಗಿನಕಾಯಿ ಕೊಡೋರು ತೆಂಗಿನಕಾಯಿ ಕೊಡ್ಬೋದು, ಬ್ಲೌಸ್ ಪೀಸ್ ಕೊಡೋರು ಬ್ಲೌಸ್ ಪೀಸ್ ಕೊಡ್ಬೋದು, ಅಥವಾ ಸ್ವೀಟ್ ಕೊಡೋರು ಸ್ವೀಟ್ ಕೊಡ್ಬೋದು. ಇನ್ನೊಂದೇನಂತಂದರೆ ಒಬ್ಬರಿಗೆ ನೀವು ಹೆಂಗೆ ಕೊಡ್ತೀರಾ ಪ್ರತಿಯೊಬ್ಬರಿಗೂ ಅದೇ ರೀತಿಯೇ ಕೊಡಬೇಕು ಅಂತ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವರಮಹಾಲಕ್ಷ್ಮಿಗೆ ಏನೇನು ಬೇಕು, ನಾವು ಮುಂಚೆನೇ ಏನೇನು ತಯಾರಿ ಮಾಡಿ ಈ ರೀತಿ ನಾವು ತಯಾರಿ ಮಾಡಿ ಇಟ್ಕೊಂಡ್ರೆ ವರಮಹಾಲಕ್ಷ್ಮಿ ಹಬ್ಬನ ನಾವು ಆರಾಮಾಗಿ ಯಾವುದೇ ರೀತಿ ಟೆನ್ಷನ್ ಇಲ್ದಲೆ ಫ್ರೀಯಾಗಿ ಮಾಡ್ಬೋದು. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.